ನಮ್ಮ ಭಾರತ ದೇಶದ ಮೇಲೆ ಅನ್ಯರ ಆಕ್ರಮಣ ಆಗ್ತಾ ಇದೆ. ಅದನ್ನು ತಡೆಯುವುದಕ್ಕೆ ನಮ್ಮ ಭಾರತ ದೇಶದ ಮೋದಿಯವರ ನೇತೃತ್ವದಲ್ಲಿ ನಡೆಯುವಂತಹ ಘನ ಸರ್ಕಾರ ಬಹಳ ದೊಡ್ಡದಾದಂತಹ ಹೆಜ್ಜೆಯನ್ನು ಇಡ್ತಾ ಇದೆ. ಭಯೋತ್ಪಾದಕರಿಂದ ಅಮಾಯಕರಾದ ಜನರಿಗೆ ಆಗುವಂತಹ ಹಿಂಸೆಯನ್ನು, ಪೀಡೆಯನ್ನು ತಡೆದು ಅವರಿಗೊಂದು ಚೆನ್ನಾಗಿ ಪಾಠ ಕಲಿಸಿ ಎಲ್ಲ ಪ್ರಜೆಗಳಿಗೆ ಒಂದು ಭದ್ರವಾದ ರಕ್ಷಣೆಯನ್ನು ನೀಡುವಂತಹ ಒಂದು ದೃಢವಾದ ಸಂಕಲ್ಪವನ್ನು ನಮ್ಮ ಸರ್ಕಾರ ಮಾಡಿದೆ. ಭಯೋತ್ಪಾದಕರನ್ನು ತಡೆಯುವ ಒಂದು ದೊಡ್ಡದಾದಂತಹ ಸಂಕಲ್ಪವನ್ನು ಇಟ್ಟುಕೊಂಡು ಆ ಪ್ರಯತ್ನವನ್ನು ಮಾಡುವ ಮೇಲಿನಿಂದ ಕೆಳಗಿನವರೆಗೆ, ರಾಜರಿಂದ ಸಿಪಾಯಿಯವರೆಗೆ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಒಳ್ಳೆ ಶಕ್ತಿ ಇರಬೇಕು. ಯಾವುದೇ ರೀತಿಯ ಕಷ್ಟ ಅವರಿಗೆ ಬರಬಾರದು. ಅವರಿಗೆ ಭಗವಂತನ ರಕ್ಷಾ ಕವಚ ಚೆನ್ನಾಗಿ ಇರಬೇಕು. ಅವರಿಗೆ ವಿಜಯ ಆಗಬೇಕು, ದೇಶಕ್ಕೆ ವಿಜಯ ಆಗಬೇಕು. ಈ ಹತ್ತಿರ ಬಂದಿದೆ. ಈ ನರಸಿಂಹ ಮಾಸದೊಳಗೆ ನರಸಿಂಹದೇವರೇ ಸರ್ಕಾರಕ್ಕೆ ಆ ಪ್ರೇರಣೆಯನ್ನು ಕೊಟ್ಟಂತಿದೆ. ನನ್ನ ಮಾಸ ಇದು, ಕೆಲಸ ಚೆನ್ನಾಗಿ ಮಾಡು ಅಂತ. ಆ ದೃಷ್ಟಿಯಲ್ಲಿ ನರಸಿಂಹದೇವರ ನಾಮಸ್ಮರಣೆ, ನರಸಿಂಹದೇವರ ಸುಳಾದಿಯ ಪಾರಾಯಣ, ನರಸಿಂಹದೇವರ ಸ್ತೋತ್ರದ ಪಠನ, ಗುರುಗಳಿಂದ ಮಂತ್ರೋಪದೇಶ ಪಡೆದಂತಹ ಶುದ್ಧವಾದ ರೀತಿಯಲ್ಲಿ ನರಸಿಂಹ ಮಂತ್ರದ ಜಪ ಮಾಡುವ ಪರಿಜ್ಞಾನ ಇದ್ದವರು ನರಸಿಂಹ ಮಂತ್ರದ ಜಪ, ಕುಳಿತಾಗ ನಿಂತಾಗ ನರಸಿಂಹ 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 ಅಂತ ಹೇಳಲಿಕ್ಕಂತೂ ಯಾವ ನಿರ್ಬಂಧವೂ ಇಲ್ಲ. ಎಲ್ಲರೂ ಹೇಳಬಹುದು, ಅದಕ್ಕೆ ಕಷ್ಟವೂ ಏನಿಲ್ಲ, ಶ್ರಮವೂ ಇಲ್ಲ. ಆದರೆ ಭಕ್ತಿಯಿಂದ ಹೇಳಿ. ಉದ್ದೇಶ ಒಂದೇ, ನಮ್ಮ ದೇಶಕ್ಕೆ ರಕ್ಷಣೆಯಾಗಬೇಕು, ಎಲ್ಲ ಸಜ್ಜನರಿಗೂ ರಕ್ಷಣೆ ಸಿಗಬೇಕು. ನಮ್ಮ ದೇಶದ ಪ್ರತಿಯೊಬ್ಬ ಯೋಧರೂ ಕೂಡ ಅತ್ಯಂತ ಗಟ್ಟಿಮುಟ್ಟಿಯಾಗಿದ್ದು, ಆರೋಗ್ಯವಂತರಾಗಿದ್ದು, ಸಶಕ್ತರಾಗಿದ್ದು, ಚೆನ್ನಾಗಿ ಈ ಯುದ್ಧದಲ್ಲಿ ವಿಜಯವನ್ನು ಪಡೆದು ನಮ್ಮ ದೇಶಕ್ಕೆ ಭದ್ರತೆಯನ್ನು ನೀಡುವಂತೆ ಆಗಬೇಕು.